ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿವಿಮಿಕ್ ಪಾಕೆಟ್ ಎಮ್ಮಿಂಗ್ ಮಿಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಆ ಪಾಕೆಟ್ ಎಮ್ಮಿಂಗ್ ಮಿಷಿನಲ್ಲಿ ಏನು ಆ ಲೋಡಿಂಗ್ ಡಿವೈಸ್ ಇದೆಯಲ್ಲ, ಆ ಲೋಡಿಂಗ್ ಡಿವೈಸಲ್ಲಿ ಬೆಲ್ಟ್ ಅಂದರೆ ಆ ಟೈಮರ್ ಬೆಲ್ಟ್ಸ್ ಬರುತ್ತೆ. ಆ ಟೈಮರ್ ಬೆಲ್ಟ್ ಎಲ್ಲ ಡ್ಯಾಮೇಜ್ ಆಗಿದೆ, ಅದನ್ನು ಯಾವ ರೀತಿ ರೀಪ್ಲೇಸ್ ಮಾಡೋದು ಅಂತೇಳಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪೂರ್ತಿ ಮಾಹಿತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಎಸ್ಪೆಷಲಿ ಹೊಸಬರಿಗೆ ತುಂಬ ಯೂಸ್ಫುಲ್ ವಿಡಿಯೋ ಇದು, ಯಾಕಂದರೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಅಂಥ ಗೊತ್ತಿಲ್ಲದಿದ್ದವ್ರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಬಂದು ವಿವಿಮಿಕಲ್ಲಿ 007V ಮಾಡಲ್, ಓಲ್ಡ್ ಮಾಡಲೇ ಇದು. ಸೊ ಇದಕ್ಕೆ ಟೈಮರ್ ಒಟ್ಟು ಈ ಬಾಟಮ್ ಈ ಲೋಡ್ರಲ್ಲಿ ಏನು ಬರುತ್ತೆ ಈ ಡಿವೈಸಲ್ಲಿ ಒಟ್ಟು 3 ಬೆಲ್ಟ್ ಬರುತ್ತೆ. ಸೊ ಈ 3 ಬೆಲ್ಟನ್ನು ನಮ್ಮದ್ರಲ್ಲಿ ಅಲ್ಲಿ ಡ್ಯಾಮೇಜ್ ಆಗಿತ್ತು. ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಮತ್ತು ಅದನ್ನ ಯಾವ ರೀತಿ ಸೆಟಪ್ ಮಾಡೋದು ಕಂಪ್ಲೀಟ್ ಡೀಟೇಲ್ಸು ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಅಂತ ನಾನು ಹೇಳ್ತಾ ಇರೋದು. ಸೊ ಇವಾಗ ನೀವು ನೋಡ್ತಾ ಇದ್ರಿ ಕೆಲವೊಂದು ಇಮೇಜಸ್ನ ಆಲ್ರೆಡಿ ಯಾವ ರೀತಿ ನಾವು ಆ ಒಂದು ಡಿವೈಸ್ನ ಹೊರಗಡೆ ತೆಗೆದಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅದನ್ನ ಚೇಂಜ್ ಮಾಡ್ತೀನಿ ಅನ್ನೋದು ಸಹ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರಿ, ಅದೇ ರೀತಿ ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆವಾಗ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೂ ಸಹ ನಿಮಗೂ ಈಸಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಒಂದು ತುಂಬ ಸೆನ್ಸಿಟಿವ್ ಇರುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಈ ಒಂದು ಪಾರ್ಟ್ ಇದೆಯಲ್ಲ, ಈ ರೋಲರ್ ಬೆಲ್ಟ್ ಮುಖಾಂತರನೇ ಪೀಸ್ ಮೂವ್ ಆಗೋದು. ಹಾಗಾಗಿ ಯಾವುದೇ ಒಂದು ಬೆಲ್ಟು ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದ್ರೂ ಸಹ ಪೀಸು ಸರಿಯಾಗಿ ಮೂವ್ಮೆಂಟ್ ಆಗೋದಿಲ್ಲ. ಸೊ ಹಾಗಾಗಿ ಬನ್ನಿ ಇವಾಗ ಈ ಒಂದು ವಿಡಿಯೋದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ನಾವು ವಿಡಿಯೋದ ಬಗ್ಗೆ ನೋಡೋದಾದರೆ ಆಲ್ರೆಡಿ ನಾವು ಮಿಷಿನ್ ತೊಗೊಂಡಿದ್ದೀವಿ. ಆ ಮಿಷಿನ್ ಅಂದರೆ ಆ ರೋಲರ್ ಡಿವೈಸ್ನ ನಾವು ಹೊರಗಡೆ ತೊಗೊಂಡಿದ್ವಿ, ನೀವು ನೋಡ್ತಾ ಇದ್ದೀರಿ. ಸೊ ನಾನೆಲ್ಲ ಅದನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಆ ಬೆಲ್ಟ್ ಹಾಕಬೇಕು ಅಂದರೆ ಈ ಒಂದು ಗೇರ್ಸ್ ಆಗಿರ್ಬೋದು ಮತ್ತು ಈ ಅಸೆಂಬಲ್ ಒಂದು ಇನ್ಸೈಡ್ ಇರೋದ್ರಿಂದ ಆ ಒಂದೊಂದು ಬೆಲ್ಟು ಆ ಔಟ್ರ್ ಸೈಡ್ ಬರ್ತಕ್ಕಂಥ ಈ ಪಾರ್ಟ್ನ ನಾವು ರಿಮೂವ್ ಮಾಡಲೇಬೇಕು, ಇಲ್ಲಾಂದರೆ ನಾವು ಅದನ್ನ ಬೆಲ್ಟ್ನ ಹಾಕೋದಕ್ಕಾಗೋದಿಲ್ಲ. ಸೊ ಇವಾಗ ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ನೇಹಿತರೆ, ಆರಾಮಾಗಿ ಈಸಿಯಾಗಿ ನೀವು ಹಾಕ್ಬೋದು. ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಾ ಇರೋದು. ಇದನ್ನ ನೀವು ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಇಲ್ಲಿ ಏನು ನಾವು ತೋರಿಸ್ತೀವಲ್ಲ ನಿಮಗೆ ಅದು ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಇದನ್ನ ವಾಚ್ ಮಾಡಿ ಮತ್ತು ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ನ ನೀವು ಅಬ್ಸರ್ವ್ ಮಾಡಿ. ಸೊ ನಾವು ಆ್ಯಕ್ಚುಲಿ ಏನು ಮಾಡಿದ್ದೀವಿ ಅಂದರೆ ಇದು ನಾವು ಒಂದು ಬೇಸ್ಮೆಂಟಲ್ಲೇ ಇಟ್ಕೊಂಡ್ಬಿಟ್ಟಿದ್ರೆ ನೆಲದ ಮೇಲೆ ಇಟ್ಕೊಂಡು ಆಗ್ತಾಯಿದ್ದೀವಿ. ಏನಕ್ಕೆ ಕ್ಲೀನಾಗಿ ಫ್ಲಾಟ್ ಆಗಿರುತ್ತೆ, ಬಿಚ್ಚೋದಕ್ಕೂ ಮತ್ತು ಹಾಕೋದಕ್ಕೂ ಅಷ್ಟೇ ಈಸಿ ಆಗುತ್ತೆ ಅಂತೇಳಿ ಆ ಥರ ಇಟ್ಕೊಂಡಿದ್ದೀವಿ. ನಿಮ್ಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗಿರುತ್ತೋ ಆ ರೀತಿ ನೀವು ಇಟ್ಕೊಂಡು ಅದನ್ನ ಓಪನ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ಆ ಟಾಪ್ ಸೈಡ್ದು ಆ ಒಂದು ಮೋಟ್ರ್ ಇರ್ತಕ್ಕಂಥ ಸ್ಟೆಪ್ಸ್ನ ನಾವು ರಿಮೂವ್ ಮಾಡ್ತೀವಿ. ಈಗ ಇನ್ಸೈಡ್ ಸ್ಟೆಪ್ಸ್ನ ರಿಮೂವ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಬೆಲ್ಟ್ ಇದೆ, ಒಟ್ಟು 3 ಬೆಲ್ಟ್ ಇದೆ. ಸೊ ಇದಕ್ಕೆ ಸರ್ಕ್ಲಿಪ್ಸ್ ಇದೆ, ನೀವು ನೋಡ್ತಾ ಇದ್ದೀರಿ. ಸೊ ಈ ಸರ್ಕ್ಲಿಪ್ ಆಗಿ ಬರೋದಿಲ್ಲ. ನಾವು ಫಸ್ಟ್ ಸ್ವಲ್ಪ ಅದನ್ನ ಒಂದು ಸ್ಕೂಟರ್ ಸಹಾಯದಿಂದ ಸ್ವಲ್ಪ ಪ್ಲೇ ಮಾಡಿಕೊಂಡು ಅದನ್ನ ತೆಗೆದ್ರೆ ಅದು ಬಂದ್ಬಿಡುತ್ತೆ. ಆ ಸರ್ಕ್ಲಿಪ್ ರಿಮೂವರ್ಗೂ ಈ ಸೈಡಿಂದ ತೆಗೆಯೋದಕ್ಕೆ ಇನ್ನೊಂದು ಈಸಿ ಆಗುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ನೋಡ್ತಾ ಇದ್ದೀನಿ ನೋಡಿ, ಹಳೆ ಬೆಲ್ಟ್ ತೆಗಿತಾ ಇದ್ದೀನಿ. ಸೊ ಅದು ನಿಮಗೆ ಕಾಣುತ್ತೆ ನೋಡಿ, ಅಲ್ಲಲ್ಲಿ ಡ್ಯಾಮೇಜ್ ಆಗಿ ಏನಾಗುತ್ತೆ, ಪೀಸ್ನ ಆಗಾಗ ಅದು ಡ್ಯಾಮೇಜ್ ಇತ್ತು ಅಂದರೆ ಸರಿ ಫ್ರೀಯಾಗಿ ಮೂವ್ ಆಗೋಲ್ಲ. ಯಾಕಂದ್ರೆ ನಾನು ಫಸ್ಟೇ ಹೇಳಿದಾಗೆ ಇದು ಈ ಪೀಸ್ ಈ ಡಿವೈಸಲ್ಲಿ ಏನಂದರೆ ಪ್ರತಿಯೊಂದೂ ಆ ಈ ಬೆಲ್ಟ್ ಮೇಲೇ ಮೂವ್ಮೆಂಟ್ ಆಗುತ್ತೆ. ಸೊ ಈ ಕನ್ವೇರ್ ಬೆಲ್ಟ್ ಅಂತಾರಲ್ಲ ಆ ರೀತಿ ಇದು ಈ ಒಂದು ಡಿವೈಸಲ್ಲಿ ಈ ಬೆಲ್ಟ್ ಮೇಲೇ ಪೀಸ್ ಮೂವ್ ಆಗೋದು. ಆ ಸೆನ್ಸಿಂಗ್ ಆದ ತಕ್ಷಣ ಪೀಸ್ ಮೂವ್ ಆಗ್ತಾ ಇರುತ್ತೆ. ಆದ್ದರಿಂದ ಈ ಬೆಲ್ಟ್ ತುಂಬ ಇಂಪಾರ್ಟೆಂಟು. ಮತ್ತು ಅದೇ ರೀತಿ ಇಲ್ಲಿ ರೋಲರ್ಗಳು ಕಾಣಿಸ್ತಾ ಇದೆ ನಿಮಗೆ. ಸೊ ನಾನು ಬಿಚ್ತಾ ಇದ್ದೀನಿ ನೋಡಿ, ಈ ರೋಲರು ಅಷ್ಟೇ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ಒಂದು ಮಿಷಿನಲ್ಲಿ, ಈ ಒಂದು ಡಿವೈಸಲ್ಲಿ. ಯಾಕಂದರೆ ಆ ರೋಲರ್ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂದರೆ, ಡ್ಯಾಮೇಜ್ ಅಂದರೆ ಜಾಮ್ ಆಯಿತು ಮತ್ತು ಅದು ಒಂದು ಸೈಡ್ ಏನಾಗುತ್ತೆ ಸೌದ್ಬಿಟ್ಟಿರುತ್ತೆ. ಆ ಸೌದಾಗ ಏನಾಗುತ್ತೆ ಅದು ಫುಲ್ ರೌಂಡ್ ಇರೋದಿಲ್ಲ, ಅವಾಗೂ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇದು ನೋಡಿ ನಾನು ಪಿಚ್ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಅದು ಒಳಗಡೆ ಒಂದು ಬುಷ್ ಇರುತ್ತೆ ಆ ರೋಲರು, ಮತ್ತು ಇದಕ್ಕೊಂದು ಸ್ಕ್ರೂ ಒಂದು ವಾಶ್ ಇರುತ್ತೆ. ಏನಂದರೆ ಅದು ಫ್ರೀಯಾಗಿ ಒಳಗಡೆ ರೊಟೇಷನ್ ಆಗಬೇಕು. ಆ ರೋಲರು ಆ ಬುಷ್ ಒಳಗಡೆ ತಿರುಗಬೇಕು. ತಿರುಗಿಲ್ಲ ಅಂದಾಗ ಅದು ಅಲ್ಯೂಮಿನಿಯಂ ಇದೆ, ಕೆಲವು ಟೈಮ್ ಸೌದ್ಬಿಡುತ್ತೆ. ನಮ್ಮದಿರಲ್ಲೂ ಸೌದಿದಾವೆ, ಇಲ್ಲ ಅಂತಲ್ಲ. ಆವಾಗ ಏನಾಗುತ್ತೆ ಅದು ನಿಮಗೆ ಆವಾಗಲೂ ಸಹ ಪೀಸ್ ಸರಿಯಾಗಿ ಮೂವ್ ಆಗೋದಿಲ್ಲ. ಇನ್ ಕೇಸ್ ಸೌದಿತ್ತು ಅಂದರೆ ಆ ಹೊಸ ರೋಲರ್ನ ಚೇಂಜ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನೇ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಈ ಸೈಡ್ ನಾವು ಕಂಪ್ಲೀಟ್ ಆಯಿತು. ಅದನ್ನ ಮತ್ತೆ ಅದೇ ರೀತಿ ಆ್ಯಸ್ ಇಟ್ ಆಗಿತ್ತು ಬೆಲ್ಟ್ ಒಳಗಡೆ ಹಾಕ್ಕೊಂಡು ಒಂದು ಕ್ಲಾಂಪ್ ಏನು ನಾವು ತೆಗೆದಿದ್ವಲ್ಲ ಔಟ್ಸೈಡ್ದು ಇದು ಅದು ಮತ್ತೆ ಅದೇ ರೀತಿ ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡಿ ಆಮೇಲೆ ಈ ಬೆಲ್ಟ್ನ ಯಾವ ರೀತಿ ಒಳಗಡೆ ಆ ಆ್ಯಂಗಲಲ್ಲಿ ಕುಂಡಿಸ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ, ನೀವು ನೋಡ್ತಾ ಹೋಗಿ. ಸೊ ಇವಾಗ ನಾವು ಏನು ಆ್ಯಸ್ ಇಟ್ ಬಿಚ್ಚಿದ್ವಲ್ಲ ಅದೇ ರೀತಿ ಫಿಕ್ಸ್ ಮಾಡ್ತಾಯಿದ್ದೀವಿ, ಬೇರೆ ಇನ್ನೇನು ಇದರಲ್ಲಿ ಎಕ್ಸ್ಟ್ರಾ ಇಲ್ಲ. ಸೊ ಫಿಕ್ಸಿಂಗು ನೀವು ನೋಡ್ಕೊಳ್ಳಿ, ಅದೇ ರೀತಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಬಟ್
ರಾಂಗ್ ಥ್ರೆಡ್ ಹಾಕ್ಬೇಡಿ. ಏನಕ್ಕೆ ಈ ಕಂಪ್ಲೀಟ್ ಏನು ಡಿವೈಸ್ ಇದೆ ಇದೆಲ್ಲ ಕಂಪ್ಲೀಟು ಅಲ್ಯೂಮಿನಿಯಂ ಇರುತ್ತೆ ಸ್ನೇಹಿತರೆ. ಬಟ್ ಅದು ಕೋಟೆಡ್ ಆಗಿದೆ ಬ್ಲ್ಯಾಕ್ ಕಲರು, ನಿಮ್ಗೆ ಹಂಗೆ ಕಾಣುತ್ತಷ್ಟೇ. ಅಲ್ಯೂಮಿನಿಯಂ ಇರುತ್ತೆ ಮತ್ತು ಮೆಟಲ್ ಇರುತ್ತೆ. ಒಂದ್ಸಲ ರಾಂಗ್ ಥ್ರೆಡ್ ಆಯಿತು ಅಂದರೆ ನಿಮ್ಗೆ ಹೋಯ್ತದು, ಮತ್ತು ಅದು ಥ್ರೆಡ್ಡಿಂಗ್ ಅದು ಕೂತ್ಕೊಳ್ಳೋದಿಲ್ಲ. ಅದಕ್ಕಾಗಿ ಕೇರ್ಫುಲ್ಲಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ನೋಡಿ ಕಾಣಿಸ್ತಾ ಇದೆಯಾ? ಇವಾಗ ಹೊಸ ಬೆಲ್ಟು ಆ ಕಡೆದು ಹಾಕ್ಕೊಂಡಿದ್ದೀನಿ. ಸೊ ಈ ಕಡೆ ಡಿವೈಸ್ದು ಇವಾಗ ತೆಗೆದು ನಿಮ್ಗೆ ತೋರಿಸ್ತೀನಿ, ಮತ್ತು ಯಾವ ರೀತಿ ಅದನ್ನು ಫಿಕ್ಸ್ ಮಾಡೋದು. ನಾನು ಸರ್ಕ್ಲಿಪ್ ಹೇಳೋದನ್ನೆಲ್ಲ ತೆಗೆದಿದ್ದೀನಿ. ಈ ಸರ್ಕ್ಲಿಪ್ ಡಿವೈಸರ್ನ ಯೂಸ್ ಮಾಡಿಕೊಂಡು ಆ ಸರ್ಕ್ಲಿಪ್ನ ತೊಗೊಂಡು ಮತ್ತೆ ಅದೇ ರೀತಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ, ಕಾಣಿಸ್ತಾ? ಸೊ ಆ ಸರ್ಕ್ಲಿಪ್ ಡಿವೈಸರ್ ಇತ್ತು ಅಂದರೆ ನಿಮ್ಗೆ ಹಾಕೋದಕ್ಕೆ ತೆಗೆದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಸ್ಕೂಟರಲ್ಲೂ ಹಾಕ್ಬೋದು, ಬಟ್ ಸ್ವಲ್ಪ ರಿಸ್ಕ್ ಆಗುತ್ತೆ. ಮತ್ತು ಅದೆಲ್ಲ ಆದಮೇಲೆ ಇದು ಯಾಕಂದರೆ ಇದು ನಾವು ಮೆನ್ಯೆಲ್ಲ ಕೊಂಡಿಸಿರೋದಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಅದನ್ನೇನು ಮಾಡಿ ಮತ್ತೆ ಸ್ಕೂಟರ್ ತೊಗೊಂಡು ಸ್ವಲ್ಪ ಒಳಗಡೆ ಒಂದು ಲೈಟಾಗಿ ಹೊಡ್ಕೊಂಡು ಮತ್ತೆ ಅದು ಲಾಕ್ ಮಾಡ್ಕೊಳ್ಳಿ. ಅದೊಂದು ಲೈಟಾಗಿ ಇರುತ್ತೆ, 1 mm ಅಷ್ಟು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಹೋಗಿ ಆ ಸರ್ಕ್ಲಿಪ್ ಕುತ್ಕೊಬೇಕು. ನಾವು ಅದು ಕುಂಡ್ರಿಸ್ಕೊಂಡ್ರೆ ಕೆಲವು ಟೈಮ್ ಕುತ್ಕೊಂಡ್ಬಿಡುತ್ತೆ. ಕೂತಿಲ್ಲ ಅಂದರೆ ಮತ್ತೆ ಈ ಸ್ಕೂಟರಲ್ಲಿ ನೋಡಿ ಈ ಥರ ನಾನು ಪ್ರೆಸ್ ಮಾಡಿ ಒಳಗಡೆ ತೊಳ್ತಾ ಇದ್ದೀನಿ. ಆ ಥರ ತೊಳ್ಕೊಳ್ಳಿ, ಹೋಗ್ಬಿಡುತ್ತೆ. ಮತ್ತು ನೋಡಿ ಸರ್ಕ್ಲಿಪ್ ಡಿವೈಸ್ ತೊಗೊಂಡು ಮತ್ತೆ ಒಂದು ಸರಿ ಟೈಟ್ ಮಾಡ್ತಾಯಿದ್ದೀನಿ. ಅಂದರೆ ರಿವರ್ಸ್ ಮಾಡಿದ್ರೆ ಅದರಲ್ಲಿ ಲಾಕ್ ಆಗುತ್ತೆ ಅಷ್ಟೇ. ಆಲ್ಮೋಸ್ಟ್ ಈ ಸರ್ಕ್ಲಿಪ್ ಡಿವೈಸ್ ಯೂಸ್ ಮಾಡಿರೋರು ಗೊತ್ತಿರುತ್ತೆ. ಸೊ ಅದು ನಿಮ್ಗೆ ಜಸ್ಟ್ ತೋರಿಸಿದ್ದೀನಿ ಅಷ್ಟೇ. ಅದಾದಮೇಲೆ ಈ ಕಡೆ ಬೆಲ್ಟೂ ಅಷ್ಟೇ, ಈ ಕಡೆ ಡಿವೈಸ್ದು ನೀವು ನೋಡ್ತಾ ಇದ್ದೀರಿ ಆಲ್ರೆಡಿ ಓಪನ್ ಇರೋದ್ರಿಂದ ಇದನ್ನು ನಾವು ಈಸಿಯಾಗಿ ಹಾಕ್ಕೊಬೋದು. ಮತ್ತು ಇದ್ರ ಮೇಲೆ ನಾವು ಆ ಮೋಟ್ರ್ ಸ್ಟೆಪ್ಸ್ ಇತ್ತಲ್ಲ ಅದನ್ನ ಹಾಕ್ಕೊಂಡ್ರೆ ಅವಾಗ ಇದು ಕ್ಲೋಸ್ ಆಗುತ್ತೆ. ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇದೆ. ಇದು ಅಷ್ಟೇ, ಇಲ್ಲಿ ಒಂದು ಅದರಲ್ಲಿ ಸಿಂಗಲ್ ರೋಲರ್ ಕಾಣಿಸಲ್ಲ, ಇದರಲ್ಲಿ ಡಬಲ್ ರೋಲರ್ ಇರುತ್ತೆ, ಸ್ಪ್ರಿಂಗ್ ಟೈಪ್ ಫಂಕ್ಷನಲ್ಲಿ ಇರುತ್ತೆ. ಸೊ ಇದನ್ನು ಜಸ್ಟ್ ಹಾಗೆ ನಾನು ಮ್ಯಾನ್ಯುಯಲಾಗಿ ನಿಮ್ಗೆ ತೋರಿಸ್ತೀನಿ. ಇದನ್ನು ಟ್ಯೂನಪ್ನ ಮತ್ತೆ ನಿಮ್ಗೆ ತೋರಿಸ್ತೀನಿ. ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಇವಾಗ ಇಲ್ಲ. ನನಗೆ ಮ್ಯಾನ್ಯುಯಲಾಗಿ ಜಸ್ಟ್ ಹಾಕ್ಬೇಕಾದ್ರೆ ಹಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಇವಾಗ ಇದನ್ನು ನೋಡ್ಕೊಳ್ಳಿ ನೀವು. ಸೊ ಒಂದು ಸ್ಟೆಪ್ಪು ಮೇಲೆ ಬಂದರೆ ಇನ್ನೊಂದು ಸ್ಟೆಪ್ ಕೆಳಗಡೆ ಬರುತ್ತೆ. ಅದು ಮತ್ತೆ ಎಲ್ಲೂ ಇದಕ್ಕೆ ಟಚ್ ಆಗಬಾರ್ದು, ಆ ರೀತಿಯೇ ಹಾಕ್ಕೊಬೇಕು. ಸೊ ಇದೆಲ್ಲ ಜಸ್ಟ್ ಹಾಕ್ಕೊಂಡು ಮೀಡಿಯಮ್ ಟೈಟ್ ಮಾಡ್ಕೊತೀನಿ. ಇದು 10 size ಸ್ಪಾನರು. ಇದು ಈ ರೋಲರ್ ಅಡ್ಜಸ್ಟ್ಮೆಂಟ್ ಏನೋ ಕೊಟ್ಟಿದ್ದಾನೆ ಅಂದರೆ ಬೆಲ್ಟ್ ಟೆನ್ಷನ್ ಅಡ್ಜಸ್ಟ್ಮೆಂಟ್ಗೆ. ಸೊ ಅದನ್ನು ನಾನು ಹಂಗೆ ಸುಮ್ಮನೆ ಒಂದು ನಿಮಗೆ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಸ್ಪ್ರಿಂಗ್ ಫಂಕ್ಷನ್ ಅದೇ ಹೇಳಿದ್ನಲ್ಲ, ಅದನ್ನು ನಿಮಗೆ ನೋಡ್ಕೊಳ್ಳಿ ಹಂಗೇನೆ ನೋಡಿ. ಅಲ್ಲಿ ನಾನು ಬೆಲ್ಟ್ ಟೆನ್ಷನ್ ಕೈಯಲ್ಲಿ ಜಸ್ಟ್ ಏನೇ ಮಾಡೋದು ಸ್ನೇಹಿತರೆ, ಅದು ಮೂಮೆಂಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಬೆಲ್ಟ್ ಹೇಳಿದ್ನಲ್ಲ, ಇವಾಗ 2ನೇ ಬೆಲ್ಟ್ ಆಯಿತು. 3ನೇ ಬೆಲ್ಟ್ ಒಳಗಡೆ ಹಾಕೊಂಡಿದ್ದೀನಿ. ಯಾಕಂದರೆ ಈ ಟೀತಲ್ಲಿ ಕುತ್ಕೊಬೇಕಾರೆ ಈ ಒಂದ್ರಲ್ಲೂ ಅದಾದಮೇಲೆ ಆ ಔಟರ್ ಡಿವೈಸ್ ನಾನು ಮೋಟ್ರದ್ದು ಸ್ಟೆಪ್ ಕ್ಲಂಪ್ ತೆಗೆದಿದ್ನಲ್ಲ, ಇವಾಗ ಮತ್ತೆ ಅದನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಕೊಳ್ಳಿ. ಸೊ ಯಾಕಂದರೆ ನಾವು ಮೊದಲೇ ಇದನ್ನ ತೆಗೆದಿರ ಹಾಕೋಕ್ಕಾಗಲ್ಲ, ಅದಕ್ಕೆ ಬೆಲ್ಟ್ ಇದು ಒಳಗಡೆ ಕುತ್ಕೊಳೋದ್ರಿಂದ ಸೊ ಅದು ತೆಗಿಲೇಬೇಕು. ಅದಾದಮೇಲೆ ಅದು ನನಗೆ ಕುಂಡಿಸ್ಕೊಂಡು ಜಸ್ಟ್ ಸ್ಕೂಟರ್ ಸಹ ಲೈಟಾಗಿ ಹೊಡ್ಕೊಂಡ್ರು ಒಳಗುತ್ತೆ, ಇಲ್ಲ ಹಿಂಗೆ ಶೇಕ್ ಮಾಡಿದ್ರು ಕುತ್ಕೊಂಡ್ಬಿಡುತ್ತೆ ಕ್ಲೀನಾಗಿ. ಒಂದು ಸಾರಿ ಮರ್ತಿದ್ವಿ, ಅದೊಂದು ವಾಷರ್ ಹಾಕಬೇಕಾಯ್ತು, ಮತ್ತೆ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ. ಅದು ಸುಮ್ಮನೆ ಹಿಂಗೆ ಲೈಟಾಗಿ ಶೇಕ್ ಮಾಡಿದ್ರೆ ಅದು ಕುತ್ಕೊಂಡ್ಬಿಡುತ್ತೆ. ಯಾಕಂದರೆ ಇದು ಎಕ್ಸಾಕ್ಟ್ ಆಗಿರುತ್ತೆ, ಆ ಶಾಫ್ಟು ರೊಟೇಷನ್ ಮತ್ತು ಅದರೊಳಗಡೆ ಬೇರಿಂಗು ಅಷ್ಟೇ ಅಕ್ಯುರೇಟಾಗಿ ಅವ್ರದ್ದು ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಮತ್ತೆ ಆ ಟೈಮರು ಪುಲ್ಲಿ ಹಾಕ್ಕೊಳ್ಳಿ. ಆ ಪುಲ್ಲಿ ಹಾಕ್ಕೊಂಡು ಅದರಲ್ಲಿ 3 mm ಸ್ಕ್ರೂ ಇರುತ್ತೆ, ಒಂದು ಸ್ಲಾಟ್ ಇರುತ್ತೆ, ಆ ಸ್ಲಾಟಲ್ಲಿ ಕುಟ್ಟಿಸ್ಕೊಳ್ಳಿ ಅಷ್ಟೇ. ಬೇರೆ ಇನ್ನೇನು ಚೇಂಜಸ್ ಇರೋದಿಲ್ಲ. ಅದು ಆ್ಯಸ್ ಇಟ್ ಅದಕ್ಕೇನು ಟೈಮಿಂಗ್ ಬರೋಲ್ಲ. ಈ ಬೆಲ್ಟು ಅಷ್ಟೇ, ಇದಕ್ಕೂ ಏನು ಟೈಮಿಂಗ್ ಬರೋದಿಲ್ಲ. ಇದು ಸ್ಟೆಪ್ಪರ್ ಮೋಟ್ರ್ ಆಗಿರೋದ್ರಿಂದ ಒಂದ್ಸಲ ಆ ಮೋಟ್ರಿಗೆ ಬೆಲ್ಟ್ ಹಾಕೊಂಬಿಟ್ರೆ ಅದು ಆಟೋಮೆಟಿಕ್ ಹೋಮ್ ಪೊಸಿಷನ್ ತೊಗೊಂಡ್ಬಿಡುತ್ತೆ. ಅದೆಲ್ಲ ಆದಮೇಲೆ ನಾವೇನೇನು ಬಿಚ್ಚಿರ್ತೀವಲ್ಲ ಸೇಫ್ಟಿ, ಅದಕ್ಕೆ ಗಾರ್ಡ್ಸು ಎಲ್ಲನೂ ಹಾಗೆ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅಷ್ಟೇ, ಇಲ್ಲಿ ನಾನು ಹೇಳಿದ್ನಲ್ಲ ಅದು ಆ್ಯಂಗಲ್ಸ್ ಯಾವ ರೀತಿ ಅಂತೇಳಿ ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ. ಅದು ಹೇಳಿದ್ನಲ್ಲ, ಒಂದು ಸೈಡು ಅಪ್ಪರಲ್ಲಿ ತೊಗೊಂಡ್ರೆ ಇನ್ನೊಂದು ಸೈಡ್ ಡೌನ್ ತೊಗೊಬೇಕು. ಯಾಕಂದರೆ ಆ ರೋಲರ್ ಬ್ಯಾಲೆನ್ಸೇ ಆ ರೀತಿ ಇರುತ್ತೆ. ಇನ್ ಕೇಸ್ ಏನಾದರೂ ಡಸ್ಟ್ ಇತ್ತು ಅಂದರೆ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನಾವು ಹಾಕಬೇಕಾದ್ರೂ ಕೆಲವು ಟೈಮ್ ಏನಾದ್ರು ಡಸ್ಟ್ ಇತ್ತು ಅದನ್ನು ಅವಾಗೂ ಕ್ಲೀನ್ ಮಾಡಿ, ಏನು ತಪ್ಪೇನಿಲ್ಲ. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ನಾನು ಇವಾಗ ಒಂದು ಸ್ಟೆಪ್ ಡೌನ್ಗೆ ಹಾಕ್ಕೊಂಡ್ರೆ ಒಂದು ಸ್ಟೆಪ್ಪು ಅಪ್ಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಆ ಪ್ರೊಸೀಜರೇ ಆಗೇ ಇರೋದು. ಯಾಕಂದರೆ ಎರಡು ನೀವು ಡೌನ್ಗೆ ಹಾಕ್ಕೊಂಬಿಟ್ರೆ ಆ ಬೆಲ್ಟ್ ಟೆನ್ಷನ್ ಅಡ್ಜಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಒಂದು ಉದ್ದೇಶನೇ ಇದನ್ನ ನಿಮಗೆ ನಾನು ಕಂಪ್ಲೀಟ್ ಮಾಹಿತಿನ ಅದೇ ಹೇಳಿದ್ದು ಸ್ಟೆಪ್ಪು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಆ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮತ್ತು ಝೂಮ್ ಮಾಡಿ ಸಹ ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲೂ ನಿಮಗೆ ನಾನು ಸ್ಕಿಪ್ ಮಾಡ್ತಾ ಇಲ್ಲ. ಇಂಪಾರ್ಟೆಂಟ್ ಇರತಕ್ಕಂಥ ಪ್ರತಿಯೊಂದು ಪಾಯಿಂಟ್ಸ್ನೂ ಅಷ್ಟೇ ನಿಮ್ಗೆ ಝೂಮ್ ಮಾಡಿ ಸಹ ನಾನು ತೋರಿಸ್ತಾ ಇದ್ದೀನಿ. ನೀವು ಆ್ಯಸ್ ಇಟ್ ಅದೇ ರೀತಿ ನೋಡ್ಕೊಳ್ಳಿ. ಸೊ ನಾನು ಹ್ಯಾಂಡ್ ರೊಟೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸ್ಪ್ರಿಂಗ್ ಟೆನ್ಷನ್ ಟೈಪ್ ಇರೋದು ನೋಡಿ, ರೋಲರ್ಗಳು ನೋಡಿ, ಇಲ್ಲಿ 2 ಟೈಪ್ಸ್ ಇದೆ, 2 ರೋಲರು. ಆ ಸೈಡ್ದು 1 ಸಿಂಗಲ್ ರೋಲರು. ಏನಕ್ಕೆ ಅಂದರೆ ಈ ಸೈಡು ನಮಗೆ ಮಿಷಿನ್ ಇದು ಬರುತ್ತಲ್ಲ ನೀಡಲ್ ಪೊಸಿಷನ್, ಆ ಸೈಡಿಗೆ 2 ಬೆಲ್ಟ್ ಬರುತ್ತೆ, ಆ ಸೈಡಿಗೆ 1 ಬೆಲ್ಟ್ ಇರುತ್ತೆ. ಅಂದರೆ ಇದು ಫ್ರಂಟಲ್ಲಿ ನಿಮಗಿರುತ್ತೆ, ಅದು ನೀವು ಕಾಣುತ್ತೆ ಅದನ್ನು. ಮತ್ತು ಇದು ಸ್ಟೆಪ್ಪರ್ ಮೋಟ್ರಿಗೆ ಮತ್ತು ಈ ಡಿವೈಸ್ ವರ್ಕ್ ಆಗೋದಕ್ಕೆ ಇದಕ್ಕೊಂದು ಬೆಲ್ಟು, ಇದು ಸ್ಮಾಲ್ ಬೆಲ್ಟ್ ಬರುತ್ತೆ.
ಸೊ ಇದ್ರ ನಿಮ್ಗೆ ಏನಾದರೂ ಈ ಬೆಲ್ಟಿನ ಬಗ್ಗೆನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದು ಯಾವ ಸೈಜ್ ಅನ್ನೋದು ಸೊ ನನಗೆ ಕಾಮೆಂಟ್ ಮಾಡಿ, ನಾನು ಕಾಮೆಂಟಲ್ಲಿ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ನೀವು ನೋಡ್ತಾ ಇದ್ದೀರಿ. ಸೊ ಮೋಟ್ರನ್ನೂ ಅಷ್ಟೇ, ಈ ಬೆಲ್ಟ್ ಟೆನ್ಷನ್ ಅಡ್ಜಸ್ಟ್ ಮಾಡೋದಕ್ಕೂ ಮೋಟ್ರಲ್ಲೂ ಸ್ಟೆಪ್ಸ್ ಕೊಟ್ಟಿದ್ದಾನೆ, ಅಂದರೆ ಗ್ಯಾಪ್ ಕೊಟ್ಟಿದ್ದಾನೆ. ಎಷ್ಟು ಬೇಕೋ ಆ ಬೆಲ್ಟ್ ಟೆನ್ಷನ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು, ಬೆಲ್ಟ್ ಟೆನ್ಷನ್ನ. ಸೊ ನಾನು ಯಾವ ಸಿಟಿ ನಾನು ಮಾಡ್ತಿದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ. ಆ ಕಡೆ ಒಂದು ಅಲಂಕಿ ಹಾಕ್ಕೊಂಡು ಈ ಕಡೆ ನೆಟ್ನ ಸ್ಪನ್ನರ್ ಸಹಾಯದಿಂದ ಟೈಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೆನ್ಷನ್ನು ನೋಡಿಕೊಂಡು. ಸೊ ನೀವು ನೋಡ್ತಾ ಇದ್ದೀರಿ, ನಾನು ಆ್ಯಸ್ ಇಟ್ ಈಸ್ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿಯೂ ಸಹ ನೀವು ಮಾಡ್ಕೊಬೋದು, ಇಲ್ಲ ನಿಮಗೆ ಯಾವ ರೀತಿ ಈಸಿನೋ ಆ ರೀತಿಯೂ ಸಹ ಮಾಡ್ಬೋದು. ಇದೇನು ಜಸ್ಟ್ ಇದು ನಾರ್ಮಲ್ ಜನರಲ್ ಚೆಕಪ್ ಅಷ್ಟೇ, ಇದು ಬೇರೆ ಏನು ಪರ್ಟಿಕ್ಯುಲರ್ ಟೈಮಿಂಗ್ ಅಂತೇನಿಲ್ಲ ಇದಕ್ಕೆ. ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಅದನ್ನು ನೋಡ್ಕೊಳ್ಳಿ. ಸೊ ಇದೆಲ್ಲ ಟೈಟ್ ಆಯಿತು ಅಂತ ಇಟ್ಕೊಳ್ಳಿ. ನೆಕ್ಸ್ಟು ನಾವು ಈ ಬೆಲ್ಟ್ ಟೆನ್ಷನ್ ಒಳಗಡೆ ನಾವು ಇಂಟರ್ನಲಲ್ಲಿ ಏನು ಹಾಕಿದ್ವಲ್ಲ ಬೆಲ್ಟು, ಇಟ್ ಮೇಜರ್ ಟೈಮರ್ ಬೆಲ್ಟ್ಸು, ಅದ್ರದ್ದು ಟೆನ್ಷನ್ ಅಡ್ಜಸ್ಟ್ ಮಾಡೋದನ್ನು ಸಹ ನೋಡೋಣ. ಸೊ ಇವಾಗ ಇದು ನೀವು ನೋಡ್ತಾ ಇದ್ದೀರಿ, ನೋಡಿದ್ರಾ? ಸೊ ಇಷ್ಟೇ 4 ಸೈಡು ಏನು ಬೋಲ್ಟ್ಸ್ ಬರುತ್ತೆ ಅದು ಟೈಟ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಹೇಳಿದ್ಮೇಲೆ ಇದ್ರ ಸೇಫ್ಟಿ ಡಿವೈಸ್ ಏನೇನು ಇದೆಯಲ್ಲ ಅದನ್ನ ಜಸ್ಟ್ ಏನಂದರೆ ಅದು ಆ ಬೆಲ್ಟ್ಗೆ ಏನು ಟಚ್ ಆಗಬಾರ್ದು ಅಂತೇಳಿ ಕೆಲವೊಂದು ಪಾಲಿಕಾರ್ಬನೇಟ್ ಇಲ್ಲ ಫೈಬರಲ್ಲಿ ಬರುತ್ತೆ ಈ ಅಕ್ರಾಲಿಕಲ್ಲಿ, ಅದಕ್ಕೊಂದು ಗ್ಲಾಸ್ ಟೈಪು ಡಿವೈಸು, ಅದನ್ನು ಹಾಗೆ ಟೈಟ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಾ ಇದ್ರಿ, ನಾನೆಲ್ಲ ಇದೆಲ್ಲ ಜನರಲ್ ಚೆಕಪ್ ಸ್ನೇಹಿತರೆ, ಬೇರೆ ಇನ್ನೇನು ಇಲ್ಲ ಇದರಲ್ಲಿ. ಇದು ಏನು ಆ್ಯಸ್ ಇಟ್ ಇದೆಯೋ ಅದೇ ರೀತಿ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಔಟ್ರ್ ಪಾರ್ಟ್ಸು, ಇದಕ್ಕೆ ಯಾವುದೇ ರೀತಿ ಏನೂ ಟೈಮಿಂಗ್ಸ್ ಇರೋದಿಲ್ಲ. ಸೊ ನೀವು ಅದೇ ರೀತಿಯೇ ಫಿಕ್ಸ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ. ಸೊ 2 ಸ್ಕ್ರೂ ಬರುತ್ತೆ, ಇದೊಂದು ಗ್ಲಾಸ್, ಈ ಇಂಟರ್ನಲ್ ಔಟ್ ಸೈಡ್ ಇರ್ತಕ್ಕಂಥದ್ದು, ಈ ಮುಂದೆ ಹಿಂದೆ ಮತ್ತು ಫ್ರಂಟಲ್ಲಿ ಟೋಟಲ್ 4 ಜಾಗದಲ್ಲಿ ಈ ಗ್ಲಾಸ್ ಶೀಟ್ಸ್ ಬರುತ್ತೆ. ಅದನ್ನ ಯಾವ ರೀತಿ ಇತ್ತು ಅದೇ ರೀತಿ ಫಿಟ್ ಮಾಡ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಆದಮೇಲೆ ನಾನು ಹೇಳ್ದಲ್ಲ ಮುಂದಿನ ಪ್ರೊಸೀಜರ್ಗೆ ನಾವು ಹೋಗೋಣ. ಮತ್ತು ಸ್ನೇಹಿತರೆ, ನಾನು ಮುಂಚೆಯಿಂದ ಅದೇ ಹೇಳ್ತಾ ಇದ್ದೀನಿ, ಎಲ್ಲ ರೀತಿಯೂ ಎಲ್ಲನೂ ಈಸಿಯಾಗಿ ನಿಮಗೆ ತೋರ್ಸೋಕ್ಕೆ ಆಗೋದಿರಲ್ಲ. ಬಟ್ ನಾನು ನಿಮಗೆ ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಪ್ರತಿಯೊಂದು ನನಗೆ ಗೊತ್ತಿರ್ತಕ್ಕಂಥದ್ದನ್ನು ನಾನು ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಶ್ರದ್ಧೆ ಕೊಟ್ಟು ಕಲ್ತ್ಕೊಬೇಕಷ್ಟೇ, ಬೇರೆ ಇನ್ನೇನೂ ಇಲ್ಲ. ಮತ್ತು ನೀವು ಅಷ್ಟೇ, ನೀವು ಕಲ್ತಿರ್ತಕ್ಕಂಥದ್ದನ್ನ ಇನ್ನೊಬ್ರಿಗೂ ಹೇಳ್ಕೊಡಿ. ನಾನು ಮುಂಚೆಯಿಂದ ಇದನ್ನೇ ಹೇಳ್ತಾ ಇರೋದು. ಸೊ ಆವಾಗ ಇನ್ನೊಬ್ರಿಗೂ ಅವ್ರಿಗೂ ಈಸಿ ಆಗಲಿ ಕಲಿಯೋದಕ್ಕೂ. ನೀವು ಅದೇ ರೀತಿ ಹೇಳ್ಕೊಟ್ಟಾಗ ನಿಮಗೂ ಆ ಒಂದು ವಿದ್ಯೆ ಅನ್ನೋದು ನಿಮಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಅದನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಾನು ಹೇಳ್ತಾ ಇರೋದು ಇಷ್ಟೇ, ನಿಮ್ಮಿಂದ ಕೇಳ್ತಾ ಇರೋದು ಇದನ್ನೇ, ನೀವೇನು ಕಲಿತೀರಲ್ಲ ಇನ್ನೊಬ್ರಿಗೂ ಅದೇ ರೀತಿ ಹೇಳ್ಕೊಡಿ. ಬೇರೆ ಇನ್ನೇನು ಇದರಲ್ಲಿ ವಿದ್ಯೆ ಅನ್ನೋದನ್ನ ಯಾರೂ ಕದಿಯೋಕ್ಕಾಗೋದಿಲ್ಲ ಸ್ನೇಹಿತರೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಎಲ್ಲ ಆದಮೇಲೆ ನೋಡಿ ಇದು ಈ ಥರ ಕಾಣುತ್ತೆ. ಸೊ ನಿಮ್ಗೆ ಅದೊಂದು ಪ್ರೆಸೆಂಟೇಷನ್ ತೋರಿಸ್ತಾ ಇದ್ದೀನಿ, ಅದು ಯಾವ ರೀತಿ ಇತ್ತು ಫಸ್ಟು. ಸೊ ಹೊಸದಾಗಿ ಬಂದಾಗ ಯಾವ ರೀತಿ ಇರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಇವಾಗೆಲ್ಲ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಆ ಬೆಲ್ಟ್ ಟೆನ್ಷನ್ನು ನಾವು ಹ್ಯಾಂಡ್ ಫೀಲಲ್ಲೇ ನಿಮಗೆ ನೋಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ಆ ಬೆಲ್ಟ್ ಟೆನ್ಷನ್ನ ಚೆಕಿಂಗ್ ಮಾಡೋದಕ್ಕೆ ಡಿವೈಸ್ ಇಲ್ಲ. ಮತ್ತು ಇದು ನಿಮಗೆ ಕಂಪ್ನಿ ತೋರಿಸ್ ನೋಡಿ, ಇದು ಪಾಮಿ ಕಂಪನಿ. ಆ್ಯಕ್ಚುಲಿ ಫಸ್ಟು VB ಮೇಕರ್ ಹೇಗೆ ಅಂದರೆ, ಈ ಪಾಮಿ ಜೊತೆ ಅವರು ಟೈಅಪ್ ಆಗಿ ಈ ಒಂದು ಕೆಲವೊಂದು ಡಿವೈಸ್ನ ಅವರು ಜೊತೆಯಾಗಿ ಮಾಡ್ತಾಯಿದ್ರು. ಆಮೇಲೆ ಇತ್ತೀಚೆಗೆ VB ಮೇಕು ಈ ಪಾಮಿಯವರು ಸಪ್ರೇಟ್ ಆದರು. ಈ VB ಮೇಕರ್ದು ಓನ್ ಡಿವೈಸಸ್ ಇರುತ್ತೆ, ಓನ್ ಹೆಡ್ ಬರ್ತಾ ಇರೋದು. ಇದೆಲ್ಲ ಫಸ್ಟೆಲ್ಲ ಪಾಮಿ ಅವ್ರದ್ದೇ ಇತ್ತು. ಸೊ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಪಾಮಿ ಅಂತೇಳಿ. ಈಗೆಲ್ಲ ಅದು ಪಾಮಿಯವರು ಸಿಪ್ ಇಟಾಲಿ ಜೊತೆ ಹೊರಟೋಗಿದ್ದಾರೆ. ಅಂದರೆ ಕೆಲವ್ರು ಗೊತ್ತಿರ್ಬೋದು, ಸಿಪಾಮಿ ಅಂತೇಳಿ ಕೇಳಿರ್ತೀರಿ. ಸೊ ಅವ್ರ ಜೊತೆ ಇದೆ ಸಿಪಾಮಿ, ಅದರಲ್ಲೇ ಇದೆ ನೋಡಿ, ಹೆಸರಲ್ಲೇ ಇದೆ. ಸೊ ಈಗ ಇದು ಆ್ಯಕ್ಚುಲಿ ನಾವು ತೋರಿಸ್ತಾರೆ, ಇದು ಓಲ್ಡ್ ಮಾಡಲು VB ಮೇಕರ್ ಜೊತೆಲಿ ಇದ್ದಾಗ ಮಾಡಿರ್ತಕ್ಕಂಥ ಮಾಡಲ್. ಸೊ ಇದು VB ಮೇಕ್ದೇ ನಿಮ್ಗೆ ತೋರಿಸ್ತಾ ಇರೋದು. ನಾನು ಹೇಳಿದ್ನಲ್ಲ ಬೆಲ್ಟ್ ಟೆನ್ಷನ್ ಅಡ್ಜಸ್ಟ್ಮೆಂಟು. ಸೊ ನೀವು ನೋಡ್ತಾ ಇದ್ದೀರಿ ನೋಡಿ, ಅದೇ ಅಡ್ಜಸ್ಟ್ಮೆಂಟ್ ನಾನು ತೋರಿಸ್ತೀನಿ. ಅಲ್ಲ 10 ಸೈಜ್ ಬೋಲ್ಟ್ಸ್ ಇರುತ್ತೆ, 2 ಜಾಗದಲ್ಲಿ ಇಲ್ಲ 3 ಜಾಗದಲ್ಲಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಅದನ್ನು ಲೂಸ್ ಮಾಡಿಕೊಂಡು ಆ ಒಂದು ರೋಲರ್ ಡಿವೈಸ್ನ ನಮಗೆ ಕಾಣಿಸ್ತಾ ಇದೆಯಲ್ಲ, ನನ್ನ ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ನಮಗೆ ಟೆನ್ಷನ್ ಟೈಟ್ ಮಾಡಿಕೊಂಡು ಆ ನೆಟ್ನ ಟೈಟ್ ಮಾಡಿಕೊಂಡ್ರೆ ನಿಮಗೆ ಆ ಬೆಲ್ಟ್ ಟೆನ್ಷನ್ ಅನ್ನೋದು ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ನೀವು ಕಾಣಿಸ್ತಾ ಇದೆ ನೋಡಿ, ನಾನು ನಿಮಗೆ ಪ್ರತಿಯೊಂದು ಅದೇ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಕಡೆದು ಪ್ರತಿಯೊಂದು ಆ 2-3 ಬೆಲ್ಟ್ದು ನಿಮ್ಗೆ ಅದೇ ರೀತಿಯೇ ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಅದನ್ನು ನೀವು ಬೇಕಾದ್ರೆ ಏನಾದ್ರು ಈ ಕಡೆ ಸ್ಕೂಟರ್ ಸಹಾಯದಿಂದ ಪುಷ್ ಮಾಡ್ಕೊಂಡು, ಯಾಕಂದ್ರೆ ಫುಲ್ ಟೈಟ್ ಇದ್ದಾಗ ಆಗಲ್ಲ ಅಂದಾಗ ಪುಷ್ ಮಾಡಿ ಸಹ ಹಿಡ್ಕೊಂಡು ಟೈಟ್ ಮಾಡ್ಕೊಬೋದು ನೋಡಿ. ನಾನು ಮಾಡ್ತಾ ಇದ್ದೀನಿ ನೋಡಿ ಸ್ಕೂಟರಲ್ಲಿ. ಇವಾಗ ಈ ಟಾಪಿಗೆ ಬೇಕು, ಬಾಟಮಲ್ಲಿ ಸ್ಕೂಟರ್ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಮತ್ತು ನಾನು ಸ್ಪಾನರ್ನ ಟೈಟ್ ಮಾಡಿಕೊಂಡೆ. ಅದೇ ರೀತಿ ನಿಮಗೆ ಯಾವ ರೀತಿ ಈಸಿನೋ ಅದು ಮಾಡ್ಕೊಳ್ಳಿ. ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕಾಣಿಸ್ತಾ ಇದೆಯಾ? ಸೊ 10 ಸೈಜ್ ನೆಟ್ಟು, ಈ ಕಡೆನೂ ಅಷ್ಟೇ 10 ಸೈಜ್ ನೆಟ್ಟು. ಟೋಟಲ್ ಅದೇ ಹೇಳಿದ್ನಲ್ಲ, 2ರಿಂದ 3 ಬೋಲ್ಟ್ ಬರುತ್ತೆ. ಆ 3 ಬೋಲ್ಟ್ನ ಅದೇ ರೀತಿಯೇ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಆದಮೇಲೆ ನಿಮಗೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ.
ಸೊ ಈ ಕಡೆದೂ ಅದೇ ರೀತಿ ಸೇಮ್ ಡಿಟೋ ಸೆಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಪ್ರತಿಯೊಂದೂ ಬೆಲ್ಟ್ ಟೆನ್ಷನ್, ಬೇರೆ ಏನೂ ಇಲ್ಲ. ಅದೇ ಹೇಳಿದ್ನಲ್ಲ, ಟೋಟಲ್ 3 ಬೆಲ್ಟು, ಈ ಒಂದು ಬೆಲ್ಟಲ್ಲೇ ಆ ಒಂದು ಪೀಸ್ ಮೂಮೆಂಟ್ ಆಗೋದು, ಅದೇ ಹೇಳಿದ್ನಲ್ಲ. ಸೊ ಅದನ್ನು ಕಂಪಲ್ಸರಿ ಕರೆಕ್ಟಾಗಿ ಇರಬೇಕು. ಆ ಟೆನ್ಷನ್ ಅಷ್ಟೇ, ಜಾಸ್ತಿ ಟೈಟು ಆಗಬಾರ್ದು, ಜಾಸ್ತಿ ಲೂಸು ಆಗಬಾರ್ದು. ಸೊ ಇದು ಮ್ಯಾನ್ಯುವಲ್ ನಾನು ಚೆಕ್ ಮಾಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹ್ಯಾಂಡ್ ಫೀಲ್ ನೀವು ಮಿಷಿನ್ ಹತ್ರ ಇದ್ದಾಗ 100% ನಿಮ್ಗೆ ಗೊತ್ತಾಗುತ್ತೆ ಕ್ಲೀನಾಗಿ ಯಾವ ರೀತಿ ಅಂತೇಳಿ, ನಿಮಗೆ ಈಸಿಯಾಗಿ ಮೈಂಡಿಗೆ ಬರುತ್ತೆ. ಸೊ ನಿಮಗೆ ರೆಫರೆನ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದು ಯಾವ ರೀತಿ ಅಂತೇಳಿ, ಇದೇ ರೀತಿ ಮಾಡ್ಕೊಬೇಕು. ಇದು ನೀವು ನೋಡ್ಕೊಳ್ಳಿ. ಸೊ 3 ಬೆಲ್ಟ್ ನೋಡ್ತಾ ಇದ್ದೀರಲ್ಲ. ಸೊ ಸೇಮ್ ಇದೆಲ್ಲ ಆದಮೇಲೆ, ಸೊ ಇದು ನೋಡೋದಕ್ಕೆ ಈ ಥರ ಇರುತ್ತೆ. ಕಂಪ್ಲೀಟ್ ಎಲ್ಲ ಅಸೆಂಬ್ಲಿ ಆಗಿದೆ ಈಗ. ಸೊ ಇದನ್ನ ಜಸ್ಟ್ ಒಂದು ಟೇಬಲ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾವು ನೆಕ್ಸ್ಟ್ ತೊಗೊಂಡು ಡೈರೆಕ್ಟ್ ಮಿಷಿನ್ಗೆ ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಮಾಡಿ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಪೀಸ್ ಚೆಕ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ಅವಾಗ ನಿಮಗೆ ಕ್ಲೀನಾಗಿ ನಾವು ಮಾಡಿರ್ತಕ್ಕಂಥ ವರ್ಕ್ ಕರೆಕ್ಟ್ ಇದೆಯಾ ಇಲ್ಲ ಅನ್ನೋದು ಆವಾಗ ನೀವು ಜಡ್ಜ್ ಮಾಡ್ಬೋದು. ಸೊ ಇವಾಗೆಲ್ಲ ಆಯಿತು. ಸೊ ನೀವು ನೋಡ್ತಾ ಇದ್ದೀರಿ ಮಿಷಿನ್ ಮೇಲೆ ತೊಗೊಂಬಂದಿದ್ದೀನಿ ಅದನ್ನ ಅಸೆಂಬಲ್ ಮಾಡೋದಕ್ಕೆ. ಏನಿಲ್ಲ, ಆ ಕಡೆ 2 ಬೋಲ್ಟ್ ಇರುತ್ತೆ 6mm, ಈ ಕಡೆ 2 ಬೋಲ್ಟ್ ಇರುತ್ತೆ. ಕರೆಕ್ಟಾಗಿ ಆ ಕ್ಲಾಂಪ್ನ ಅಲ್ಲಿ ಕುಂಡ್ರಿಸಿ ಅಲ್ಲಿ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಟೈಟ್ ಮಾಡ್ಕೊಂಡ್ರೆ ಇದು ಅಸೆಂಬಲ್ ಆಗುತ್ತೆ ಅಷ್ಟೇ. ಬೇರೆ ಇನ್ನೇನು ಎಕ್ಸ್ಟ್ರಾ ಏನೂ ಇರೋದಿಲ್ಲ ಸ್ನೇಹಿತರೆ ಇದು. ಸೊ ಇದರಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಟ್ರಿಮ್ಮಿಂಗ್ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ, ಏನಕ್ಕೆ ನಮಗೆ ಇದು ಅವಶ್ಯಕತೆ ಇಲ್ಲ ಟ್ರಿಮ್ಮಿಂಗ್ ಅಂತೇಳಿ. ಸೊ ಮ್ಯಾನ್ಯಲಾಗಿ ನಾವು ಟ್ರಿಮ್ಮಿಂಗ್ ಮಾಡ್ಕೊತೀವಿ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಸೊ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಫಿಕ್ಸ್ ಆದಮೇಲೆ ಇದಕ್ಕೊಂದು ಆ ಮೋಟರ್ ಸ್ಟೆಪ್ಪರ್ ಮೋಟ್ಗೆ ಒಂದು ಕನೆಕ್ಷನ್ ಇದೆ, ಆ ಕನೆಕ್ಷನ್ ಒಂದು ಹಾಕೊಬೇಕಷ್ಟೇ, ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಕಂಪ್ಲೀಟು ಹೇಳ್ಬೇಕಂದ್ರೆ ಮೆಕ್ಯಾನಿಕ್ಗೆ ಈ ಸ್ಪೆಷಲ್ ಮಿಷಿನ್ಸ್ ಏನಂದರೆ ತುಂಬ ಈಸಿ ಇರುತ್ತೆ ವರ್ಕು, ಮತ್ತು ಆಪ್ರೇಟ್ರಿಗೂ ಅಷ್ಟೇ ಮಾಡೋದಕ್ಕೂ ತುಂಬ ವೆರಿ ಈಸಿ ಇರುತ್ತೆ, ಎಷ್ಟು ಕಷ್ಟ ಇಲ್ಲ. ಯಾಕಂದರೆ ಮ್ಯಾನ್ಯುವಲ್ ಮಿಷಿನಲ್ಲಾದರೆ ಫೋಲ್ಡ್ ಮಾಡಿ ಫೋಲ್ಡ್ರಲ್ಲಿ ಹೊಡಿಬೇಕು ಅಂದ್ರೂ ಫೋಲ್ಡಿಂಗ್ ಕೊಡಬೇಕು. ಇದರಲ್ಲಿ ಏನಿಲ್ಲ, ಜಸ್ಟ್ ಪೀಸ್ನ ಹಿಂಗೆ ಆ ಸೆನ್ಸರ್ ಇರೋ ಪ್ಲೇಸಲ್ಲಿ ಇಟ್ಟರೆ ಈಸಿಯಾಗಿ ಅದೇ ಮೂಮೆಂಟ್ ಆಗುತ್ತೆ. ಅದನ್ನು ನಿಮಗೆ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಹೇಳ್ದಲ್ಲ ಸ್ಟೆಪ್ಪರ್ ಮೋಟ್ರದೊಂದು ಕನೆಕ್ಷನ್ನು, ಸೊ ಅಷ್ಟೇ. ಅದ್ರ ಇನ್ಸ್ಟಾಲ್ ಮಾಡಿಬಿಟ್ಟು ಆ ಲಾಕ್ ಮಾಡಿಬಿಟ್ರೆ ಸೊ ಇದ್ರ ಕತೆ ಮುಗೀತು. ಅಂದರೆ ಈ ಒಂದು ಡಿವೈಸ್ದು ಕನೆಕ್ಷನ್ ಆಯಿತು ಅಂತ ಅರ್ಥ. ಸೊ ಈಗ ನಾವು ನೋಡೋಣ ಪೀಸ್ನ ರನ್ ಮಾಡಿ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ಮಿಷಿನ್ಗೆ ಅಸೆಂಬಲ್ ಆಯಿತು, ಈ ಮಾಡಲ್ಲು ಎಲ್ಲನೂ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ನಾವು ಒಂದು ಪ್ರೊಡಕ್ಷನ್ ಪೀಸ್ನ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಇಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿ ಫ್ರಂಟಲ್ಲಿ ಜಸ್ಟ್ ಪೀಸ್ ಕೊಟ್ಟು ಅದು ಆಟೋಮೆಟಿಕ್ ಅದೇ ಮೂವ್ ಆಗುತ್ತೆ. ಅದೇ ಹೇಳಿದ್ವಿ, ಈ ರೋಲರ್ ಮೇಲೆ ಮೂವ್ ಆಗೋದು. ಮತ್ತು ನೋಡ್ತಾ ಇದ್ದೀರಿ ಸ್ಟಿಚಿಂಗ್ ಅಷ್ಟೇ ಕ್ಲೀನಾಗಿ ಬರ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ನೋಡಿ. ಇನ್ಸೈಡ್ ಮತ್ತು ಟಾಪ್ ಸೈಡು ಎರಡೂ ಅಷ್ಟೇ, ಪೈಪಿಂಗು ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬರ್ತಾ ಇದೆ. ಸೊ ಅಂದರೆ ಇಷ್ಟೊತ್ತು ನಾವೇನು ವರ್ಕ್ ಮಾಡಿದ್ದೀವಲ್ಲ ಅದು ಎಕ್ಸಾಕ್ಟ್ ಕರೆಕ್ಟಾಗಿದೆ ಅಂತೇಳಿ. ಸೊ ನೀವು ನೋಡಿ ಇನ್ನೂ ಒಂದಷ್ಟು ಪೀಸು ನೋಡ್ಬೋದು, ಕಾಣಿಸ್ತಾ ಇದೆಯಾ. ಸೊ ಅದೇ ಹೇಳಿದ್ನಲ್ಲ, ನಾನು ಇದರಲ್ಲಿ ಟ್ರಿಮ್ಮಿಂಗ್ ನಾವು ಆಫ್ ಮಾಡಿದ್ದೀವಿ, ತೆಗೆದಿದ್ದೀವಿ. ಸೊ ನಮಗೆ ಮ್ಯಾನ್ಯುವಲಾಗಿ ಟ್ರಿಮ್ ಮಾಡ್ಕೊತಾರೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ನೀಡ್ಲ ಏರಿಯಾದಲ್ಲೂ ಮೂಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಇದೇ ಜಸ್ಟ್ ಆ ಬೆಲ್ಟ್ ಸಹಾಯದಿಂದನೇ ಆ ಪೀಸ್ ಮೂಮೆಂಟ್ ಆಗೋದು. ಸೊ ಇಷ್ಟೇ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ, ಎಸ್ಪೆಷಲಿ ಈ ಪಾಕೆಟ್ ಹೇಮಿಂಗ್ ಮಿಷಿನ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ RJ ಟೆಕ್ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.